ಯಲಹಂಕದ ಕೋಗಿಲಬೆಲೆ 200ಕ್ಕೂ ಹೆಚ್ಚು ಶೆಡ್ಡುಗಳನ್ನು ಒಡೆದಿರುವಂತ ಸರ್ಕಾರದ ಕ್ರಮದ ವಿರುದ್ಧ ನಮ್ಮ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ನ ಕೇಂದ್ರದ ನಾಯಕರಾದಂತ ವೇಣುಗೋಪಾಲ್ ಅವರು ಸರ್ಕಾರವನ್ನ ತರಾಟೆ ತಗೊಳ್ಳೋದ್ರ ಮುಖಾಂತರ ಅವರಿಗೆ ಬಿಡಿಎ ಫ್ಲಾಟ್ಗಳನ್ನ ಕೊಡುತ್ತಿರೋದ್ರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು 2023-24 ಅಲ್ಲಿ ಮನೆನೇ ಇದ್ದಿಲ್ಲ, ಸರ್ಕಾರಿ ಜಾಗ ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳುವಂತ ಈ ಜಾಗದಲ್ಲಿ ಏಕಾಏಕಿ ಇವರು ಶೆಡ್ಗಳನ್ನ ಹಾಕೊಂಡು, ಪರ ರಾಜ್ಯದವರು ಶೆಡ್ಗಳನ್ನ ಹಾಕೊಂಡು ಕೇರಳದವರು ಇವ್ರನ್ನ ಸರ್ಕಾರ ಒಕ್ಕಲೆಬ್ಬಿಸಿದ್ರೆ ಕೇರಳದ ರಾಜಕಾರಣಿಗಳು ಇದ್ರ ಮಧ್ಯ ಮೂಗು ತೂಸ್ತಾರೆ ಅಂದ್ರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಕ್ಕಾಗಲ್ಲ. ವೇಣುಗೋಪಾಲ್ ಅವರಿಗೂ ಈ ರಾಜ್ಯಕ್ಕೆ ಏನ್ ಸಂಬಂಧ ಇದೆ? ವೇಣುಗೋಪಾಲ್ ಅವರು ಕಾಂಗ್ರೆಸ್ಸಿನ ಕೇಂದ್ರದಲ್ಲಿರುವಂತ ಹಿರಿಯ ರಾಜಕಾರಣಿ. ನಮ್ಮ ಸರ್ಕಾರದ ನೀತಿ ನಿಲುವುಗಳಿಗೆ ಮೂಗು ತೋರಿಸುವಂತದ್ನ ನಾವ್ ಯಾರು ಸಹಿಸಕ್ಕಾಗಲ್ಲ. ಅವರ ಮಾತನ್ನು ಕೇಳಿ ನಮ್ಮ ರಾಜ್ಯ ಸರ್ಕಾರ ಏಕಾಏಕಿ ಫ್ಲಾಟ್ ಗಳನ್ನ ಕೊಡ್ತಾ ಇರುವಂತದ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಕ್ಕಾಗಲ್ಲ. ಇವ್ರು ಯಾರು ನಮ್ಮ ರಾಜ್ಯದವರು ಇಲ್ಲ. ಇಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಸ್ಲಿಮರಿಗೆ ಕೊಡಿ, ನಮ್ಮ ರಾಜ್ಯದ ಅನೇಕ ಜನ ದಲಿತರಿಗೆ ಕೊಡಿ. ಕನ್ನಡ ಹೋರಾಟಗಾರರು ಅನೇಕ ವರ್ಷದಿಂದ ಹೋರಾಟ ಮಾಡಿ ಮನೆ ಇಲ್ದೇನೆ ರೈತ ಪರ ಹೋರಾಟಗಾರರು ಎಷ್ಟೋ ಜನ ಇದ್ದಾರೆ, ಅವರಿಗೊಂದೊಂದು ಫ್ಲಾಟ್ ಕೊಡಿ, ರಿಸರ್ವೇಶನ್ ಇಡಿ ಕನ್ನಡ ಹೋರಾಟಗಾರರಿಗೆ. ನೀವು ಕೊಡದೇ ಆದ್ರೆ ಬೆಳಗಾವಿಯಲ್ಲಿ 3 ವರ್ಷಗಳ ಕಾಲ ಧರಣಿ ಮಾಡಿದ, ಕಲ್ಯಾಣ್ ನಗರದಲ್ಲಿ ಧರಣಿ ಮಾಡಿದಂತ ಪ್ರೇಮ ಅನ್ನುವಂಥವ್ರಿಗೆ ಇಲ್ಲಿ ತನಕ ನೀವು ಮನೆ ಕೊಟ್ಟಿಲ್ಲ. ಯಾಕೆ ಅವ್ರ ಕಾಣಿಸಿಲ್ವಾ ನಿಮ್ಗೆ? ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಂತ್ರಸ್ತರು ಕಣ್ಣೀರು ಒರೆಸಲಿಕ್ಕೆ ಸರ್ಕಾರ ಇಲ್ಲಿ ತನಕ ಪ್ರಯತ್ನ ಮಾಡಿಲ್ಲ. ಧಾರವಾಡ ಬಳ್ಳಾರಿಯಲ್ಲಿ ಕೆಡಿಬಿ ಭೂಮಿ ಕೊಟ್ಟವರಿಗೆ ಇನ್ನೂ ನೆರವು ಕೊಟ್ಟಿಲ್ಲ. ಚಿಕ್ಕಮಗಳೂರಿನಲ್ಲಿ ಮೂಡಿಗೆರೆಯಲ್ಲಿ 11 ಕುಟುಂಬಕ್ಕೆ ಇಲ್ಲಿ ತನಕ ನೆರೆ ಬಂದಾವಾಗ ಕೊಚ್ಕೊಂಡು ಹೋದಂತವರಿಗೆ ಇನ್ನೂ ಸಹ ಮನೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಆಗಿಲ್ಲ. ಅದೇ ರೀತಿ ಇನ್ನು ನಮ್ಮ ಕೆಜಿಹಳ್ಳಿಯಲ್ಲಿ 29 ದಲಿತರ ಮನೆಗಳನ್ನ ತೆರವು ಮಾಡಿದಾಗ ಸರ್ಕಾರ ಕಣ್ಣು ಇನ್ನೂ ತೆರೆದಿಲ್ಲ. ಅದೇ ರೀತಿ ಶರಾವತಿ, ಕೊಡಗು, ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಕೆಡಿಪಿಗೆ ಭೂಮಿ ನೀಡಿದ್ದ ಸಂತ್ರಸ್ತರಿಗೆ ದಶಕಗಳಿಂದ ನ್ಯಾಯ ಸಿಕ್ಕಿಲ್ಲ. ಶಿವಮೊಗ್ಗದಲ್ಲಿ ಲಿಂಗನಮಕ್ಕಿಯಲ್ಲಿ ಡ್ಯಾಮ್ ನಿರ್ಮಾಣದ ಆಗಿದ್ದ ಸಂದರ್ಭದಲ್ಲಿ ಸಾಗರ, ಹೊಸನಗರ ತಾಲೂಕಿನ 6,000ಕ್ಕೂ ಅಧಿಕ ರೈತರ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಕೊಟ್ಟಿಲ್ಲ. ಅದೇ ರೀತಿ ಕೈಗಾಣಿಗಾರಿಕೆ ಮತ್ತೆ ಸೀಬರ್ಡ್ ಕಾರವಾರದಲ್ಲಿ ಅನೇಕ ಜನ ರೈತರು ವರ್ಷಗಟ್ಟಲೆಯಿಂದ ಅವ್ರಿಗೆ ಹಣ ಕೊಡದೆ ಸತಾಯಿಸಿ ಮಾನ್ಯ ದೇಶಪಾಂಡೆ ಅವರು ಬಂದು ಧರಣಿ ಕೂತಿದ್ರು. ಅವರಿಗೂ ಸಹ ಇಲ್ಲಿ ತನಕ ನ್ಯಾಯ. ಕರ್ನಾಟಕದ ಅಲೆಮಾರಿ ಅನ್ನುವಂಥವರಿಗೆ ಇನ್ನೂ ಎಷ್ಟೋ ಜನಿಗೆ ಭೂಮಿ ಇಲ್ಲ, ನೀರಿಲ್ಲ ಕುಡಿಲಿಕ್ಕೆ. ಇಂತಹ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಸರ್ಕಾರಿ ಜಮೀನಲ್ಲಿ ಶೆಡ್ ಅನ್ನ ಕಟ್ಕೊಂಡವರಿಗೆ ನೀವು ಮನೆಯನ್ನ ಕೊಡ್ತೀರಂದ್ರೆ ನಾವು ಕನ್ನಡಿಗರು ಕೂತ್ಕೊಳ್ಳಕ್ಕಾಗಲ್ಲ. ಇದ್ರ ವಿರುದ್ಧ ಧ್ವನಿಯನ್ನ ಎತ್ತಾ ಇದೀವಿ, ಹೋರಾಟವನ್ನ ಮಾಡ್ಬೇಕಾಗತ್ತೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಏನೇನ್ ಹಿಂದೆ ಯಾರ್ಯಾರಿಗೆ ಕೊಡ್ಬೇಕಾಗಿದೆ, ಎಷ್ಟು ಕಡೆ ಹೊಡೆದಾಕಿದೀರಾ ಸ್ಲಮ್ಗಳನ್ನ, ಅವ್ರಿಗೆ ಮೊದಲನೇದಾಗಿ ಮನೆಯನ್ನ ಕೊಡುವಂತ ಕೆಲಸ ಮಾಡಿ. ಈ ವಲಸೆ ಬಂದವರಿಗೆ, ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆಲ್ಲ ನೀವು ಅವ್ರ ಅಕ್ರಮ ಶೆಡ್ ಹಾಕೊಂಡು ನಮ್ಮ ಕರ್ನಾಟಕದ ಬಿಡಿಎ ನಿವೇಶನಗಳನ್ನ, ಬಿಡಿಎ ಸೈಟ್ಗಳನ್ನ ಅವ್ರಿಗೆ ಕೊಡ್ತಿರಂತಾದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕುತ್ಕೊಳಕ್ಕಾಗಲ್ಲ. ಇದ್ರ ವಿರುದ್ಧ ತೀವ್ರವಾದಂತಹ ಹೋರಾಟವನ್ನ ಮಾಡ್ತಿದೀವಿ. ಈ ಕೂಡಲೇ ಆ ಬಿಡಿಎ ಸೈಟ್ ಕೊಡೋದನ್ನ ನಿಲ್ಲಿಸಿ ಮೂಲ ಕನ್ನಡಿಗರಿಗೆ ಕೊಡುವಂತ ಕೆಲಸ ಮಾಡಿ. ಯಾರ್ಯಾರಿಗೆ ನೀವು ಇಲ್ಲಿ ತನಕ ಪರಿಹಾರ ಕೊಟ್ಟಿಲ್ಲ ಅವರಿಗೆಲ್ಲ ಪರಿಹಾರ ಕೊಡಿ ಅನ್ನುವಂಥ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರದ ವಿರುದ್ಧ ಇಲ್ಲ ಅಂದ್ರೆ ಹೋರಾಟ ಕೈ ಎತ್ಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.